ಶ್ರೀ ಗುರುಭ್ಯೋ ನಮಃ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನು ಸುರಾರಾಧಿಪ ಪಾದಾಬ್ಜೌ ರಮಾ ನಾರಾಯಣೌ ಸ್ತುಮಃ. ಆತ್ಮೀಯ ವೀಕ್ಷಕರಿಗೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸುಲಭ ಉಪಾಸನಾ ವಿಧಿಯ ಈ ಒಂದು ವಿಚಾರಕ್ಕೆ ಅತ್ಯಂತ ಹೃತ್ಪೂರ್ವಕ ಸ್ವಾಗತ. ಬಹಳ ಜನ ನನ್ನನ್ನು ಕಂಟಿನ್ಯೂಸ್ ಕಾಲ್ ಮಾಡ್ತಾ ಇದ್ರು. ಅವ್ರ ಕಾಲಿಗೆ ನಾನು ಆನ್ಸರ್ ಮಾಡೋಕ್ಕಾಗಲಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾ ಇದ್ರು, DMs ಮಾಡ್ತಾ ಇದ್ರು. ಎಲ್ಲರದು ಒಂದೇ ಪ್ರಶ್ನೆ, ನೀವು ಹಳೆ ವಿಡಿಯೋದೊಳಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳ್ತೀನಿ ಅಂತ ತಿಳಿಸಿದ್ರಿ, ದಯವಿಟ್ಟು ಅದನ್ನು ಹೇಳಿ ಅನ್ನೋದು ಎಲ್ಲರಿಗೂ ಬಹಳ ತವಕ. ಹಾಗಾಗಿ ಈ ವಿಡಿಯೋ ಪ್ರಸಕ್ತವಾಗಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಇರತಕ್ಕಂಥ ದೊಡ್ಡ ಮಾತು ಏನು ಅಂದರೆ, ದೇವರಂದ್ರೆ ತಿರುಪತಿ ತಿಮ್ಮಪ್ಪ, ಗುರುಗಳಂದ್ರೆ ಮಂತ್ರಾಲಯದ ರಾಘಪ್ಪ ಅಂತ. ಯಾಕಂದ್ರೆ ಅವ್ರು ಅಷ್ಟು ಕರುಣಾಮಯಿಗಳು, ಅವರು ಬಹಳ ಬೇಗ ಒಲಿತಕ್ಕಂಥವ್ರು. ಅವರು ನಂಬಿದವರು ಇವತ್ತಿನವರೆಗೂ ಯಾವತ್ತೂ ದೇಹಿ ಅಂತ ಮತ್ತೊಬ್ಬರ ಮುಂದೆ ಹೋಗುವಂಥ ಪ್ರಮೇಯ ಬಂದಿಲ್ಲ. ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥ ದೊಡ್ಡ ಬಿರುದನ್ನು ರಾಯರು ತಾವು ಪಡ್ಕೊಂಡಿದ್ದಾರೆ. ಹಾಗಾಗಿ ಆ ಮಾತು ಯಾವಾಗಲೂ ಅವರಿಗೆ ಅನ್ವರ್ಥವಾಗಿರುತ್ತೆ ಅನ್ನೋದು ಪೂರ್ವಿಕರಿಂದ ಬಂದಿರತಕ್ಕಂಥ ನಂಬಿಕೆ. ರಾಯರು ಅನ್ನೋ ವಿಚಾರ ಹೇಳುವಾಗಲೇ ಒಳಗಡೆಯಿಂದ ಅಷ್ಟು ಖುಷಿ ಆಗುತ್ತೆ. ಹಾಗಾಗಿ ಈ ರಾಯರನ್ನ ಹೆಂಗೆ ಒಲಿಸ್ಕೋಬೇಕು? ರಾಯರು ಮಾತೃ ಸದೃಶರು, ತಾಯಿಗಿಂತ ಅವ್ರಿಗೆ ಜಾಸ್ತಿ ಪ್ರೀತಿ ಅವ್ರ ಉಪಾಸನೆ ಮಾಡೋರ ಮೇಲೆ, ಎಲ್ಲರ ಮೇಲೂ, ಆಯ್ತಾ? ಹಾಗಾಗಿ ಅವ್ರ ಹತ್ರ ಯಾರೇ ಹೋದರೂ ಅವ್ರನ್ನವರು ಖಾಲಿ ಕೈಯಲ್ಲಿ ಕಳಿಸಲ್ಲ. ಅವ್ರಿಗೆ ಏನಾದರೂ ಒಂದು ಅನುಗ್ರಹ ಮಾಡಿ, ಇನ್ ಕೇಸ್ ನಾವು ನಮ್ಮ ಯೋಗ್ಯತೆ ಮೀರಿದ ವಿಚಾರವನ್ನು ಅವ್ರ ಹತ್ರ ಪ್ರಾರ್ಥನೆ ಮಾಡಿದ್ರು ಕೂಡ ಆ ಯೋಗ್ಯತೆಯನ್ನು ಸಂಪಾದನೆ ಮಾಡೋದು ನಮ್ಗೆ ಹೇಳಿಕೊಟ್ಟು ಮತ್ತು ಅದನ್ನು ನಮಗೆ ಕೊಡಿಸ್ತಾರೆ. ಒಟ್ಟು ನಮ್ಮ ಪ್ರಾರ್ಥನೆ ಸುಳ್ಳಾಗಕ್ಕಂತೂ ಬಿಡಲ್ಲ ಅವರು. ಹಾಗಾಗಿ ಅವರು ಸುಲಭ ಉಪಾಸನಾ ವಿಧಿ ಅಂತಂದರೆ ಪ್ರದಕ್ಷಿಣೆ ನಮಸ್ಕಾರ. ಯಾಕಂದರೆ ನಾವೇನಾದರೂ ಒಂದು ಮಂತ್ರ ಹೇಳು ಅಂತಂದರೆ ನಾಲ್ಗೆ ಹೊರಳಲ್ಲ ಸ್ವಾಮಿ, ನಮ್ಮ ಕೈಲಾಗಲ್ಲ ಅಂತಾರೆ. ನಾವೇನಾದರೂ ಒಂದು ಉಪದೇಶ ತಗೊಳ್ರಿ ಅಂತ ಹೇಳಿದರೆ ನಮಗೆ ಕಟ್ಟುನಿಟ್ಟು ಪಾಲಿಸೋಕ್ಕಾಗಲ್ಲ ಅಂತಾರೆ. ಅವ್ರಿಗೆ ಹೆದರಿಕೆ ಇರುತ್ತೆ, ಯಾಕಂದರೆ ಗುರುಗಳು ಏನು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಮೈಲಿಗೆ ಆಗಬಾರ್ದು ಅನ್ನೋದಿರುತ್ತೆ. ಹಾಗಾಗಿ ಅವರ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ಅಪ್ಪಣ್ಣಾಚಾರ್ಯರು ಅವ್ರಿಗೆ ಏನು ಇಷ್ಟ ಅನ್ನೋದ್ರದ್ದು ಲಿಸ್ಟ್ ಕೊಡ್ತಾರೆ. ರಾಘವೇಂದ್ರ ಮಂಗಳಾಷ್ಟಕ ಅಂತ ಒಂದು ಅವ್ರಿಗೋಸ್ಕರ ಬರೀತಾರೆ. ಅದನ್ನು ಯದ್ ಬೃಂದಾವನ ಸತ್ ಪ್ರದಕ್ಷಿಣ ನಮಸ್ಕಾರ ಅಭಿಷೇಕ ಸ್ತುತಿ ಧ್ಯಾನ ಆರಾಧನ ಮೃದ್ವಿಲೇಪನ ಮುಖ ಅನೇಕೋಪಚಾರಾನ್ ಸದಾ. ಅವ್ರು ಪ್ರದಕ್ಷಿಣೆ ಹಾಕಿಬಿಡಿ ನಿಮಗೆಲ್ಲ ಕೆಲಸ ಮಾಡಿಕೊಡ್ತಾರವರು. ಅವ್ರಿಗೆ ಆ ಎಲ್ಲ ಪದಾರ್ಥಗಳು, ಅವ್ರ ವೃಂದಾವನಕ್ಕೆ ಪ್ರದಕ್ಷಿಣೆ ಮಾಡೋದು, ಅವ್ರ ವೃಂದಾವನಕ್ಕೆ ಅಭಿಷೇಕ ಮಾಡಿಸೋದು, ಅವರನ್ನು ಧ್ಯಾನ ಮಾಡೋದು, ಅವ್ರನ್ನ ಸ್ತುತಿ ಮಾಡೋದು, ಇದೆಲ್ಲ ಇಷ್ಟ. ಯಾರ್ಯಾರಿಗೆ ಯಾವ್ದಾವ್ದು ಸಾಧ್ಯ ಅದನ್ನು ಮಾಡಿ ಅಂತ ಅವ್ರನ್ನ ಕೊಟ್ಟಂಗೆ. ಹಾಗಾಗಿ ನಿಮಗೆ ಎಲ್ಲೆಲ್ಲಿ ಸಾಧ್ಯ, ಮಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆದರೆ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ. ಮಠಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತಂದರೆ ಸಣ್ಣದೊಂದು ರಾಯರ ಫೋಟೋ ಮನೆಯಲ್ಲೇ ಇಟ್ಟು ಅದಕ್ಕೆ ಪ್ರದಕ್ಷಿಣೆ ಹಾಕಿ. ಹಿಂದಿನ ಕಾಲದಲ್ಲೆಲ್ಲ ಬರೀ ಫೋಟೋ ಇಟ್ಟು ಪ್ರದಕ್ಷಿಣೆ ಹಾಕಿ ಇಡೀ ಮನೆತನಕ್ಕೆ ದೊಡ್ಡ ಸಂಪತ್ತನ್ನು ತಂದುಕೊಂಡಂಥ ಎಕ್ಸಾಂಪಲ್ಸ್ ಬಹಳ ಇದೆ. ಹಾಗಾಗಿ ಅವರು ಒಲಿದೇ ಇರೋ ಜಾಗವೇ ಇಲ್ಲ. ಅವ್ರು ಇಂಥ ಕಡೆ ಒಲಿಯಲ್ಲ ಅಂತ ಇಲ್ಲ, ಎಲ್ಲ ಕಡೆ ಒಲಿತಾರೆ ಅವರು. ಅವ್ರು ಪ್ರತಿಯೊಬ್ಬರಿಗೂ ಅವರವರ ಯೋಗ್ಯತಾನುಸಾರ ಅವ್ರು ಎಲ್ಲೆಲ್ಲಿ ಕರೆದಿರ್ತಾರೆ ಅಲ್ಲಲ್ಲೇ ಬಂದು ಅನುಗ್ರಹ ಮಾಡಿರ್ತಕ್ಕಂಥ ರಾಶಿ ಸಾಕಷ್ಟಿದೆ, ಅನುಭವಗಳು ಸಾಕಷ್ಟಿದೆ. ಮುಂದಿನ ಸಂಚಿಕೆಯಲ್ಲಿ ಅವೆಲ್ಲದನ್ನು ನಾನು ತಿಳಿಸ್ತೀನಿ. ಸುಲಭ ಉಪಾಯ ರಾಯರನ್ನು ಒಲಿಸ್ಲಿಕ್ಕೆ ಅಂದರೆ ಸತ್ಯವಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು. ಕೆಲವೊಬ್ರಿಗೆ ಹೆಂಗಿರುತ್ತೆ ಅಂದರೆ, ತಮ್ಮ ಪ್ರಾರ್ಥನೆಯ ಅಜೆಂಡಾ ಹಿಂದ್ಗಡೆ ಬೇರೆ ಇರುತ್ತೆ, ಆದರೆ ದೇವ್ರ ಮುಂದೆ ಬೇರೆ ಅಜೆಂಡಾನ ಹೇಳ್ತಾ ಇರ್ತಾರೆ. ಅದು ಗುರುಗಳ ಮುಂದೆ ನಡೆಯಲ್ಲ. ನಿಮ್ಮ ಉದ್ದೇಶ ಏನು ಅನ್ನೋದು ಕ್ಲಿಯರ್ ಆಗಿ ಅವ್ರಿಗೆ ತಿಳಿಸ್ಬಿಟ್ರೆ ನೀವು ಅದಕ್ಕೆ ತಕ್ಕ ಅನುಕೂಲತೆಯನ್ನು ಅವ್ರು ಮಾಡಿಕೊಡ್ತಾರೆ. ಈಗ ನಿಮ್ಮ ಉದ್ದೇಶಕ್ಕೆ 10 ರೂಪಾಯಿ ಇದ್ದು ನೀವು 1 ರೂಪಾಯಿ ಪ್ರಾರ್ಥನೆ ಮಾಡ್ತಾ ಇದ್ದರೆ ರಾಯರು ಅವಾಗ ಅದನ್ನು ಸ್ಯಾಂಕ್ಷನ್ ಮಾಡಲ್ಲ. ನಿಮಗೆ 9 ರೂಪಾಯಿನೂ ಸೇರಿಸಿ ನಿಮಗದು ಸ್ಯಾಂಕ್ಷನ್ ಮಾಡ್ತಾರೆ. ಆದರೆ ಆ 9 ರೂಪಾಯಿ ನಿಮ್ಗೆ ಸಿಗಬೇಕಾದ್ರೆ ನಿಮ್ಮ ಉದ್ದೇಶದ ಸಂಪೂರ್ಣ ಮಾಹಿತಿಯನ್ನು ನೀವು ರಾಯರಲ್ಲಿ ಹೇಳಬೇಕು. ನೀವು ಹೇಳದೇ ಇದ್ರೆ ರಾಯರಿಗೆ ಗೊತ್ತಾಗಲ್ಲ ಅಂತ ಅರ್ಥ ಅಲ್ಲ. ನೀವು ಸತ್ಯ ಮಾತಾಡಬೇಕು ಅನ್ನೋದು ಅವರ ಒಂದು ಕಾನೂನು. ಅದಕ್ಕೆ ಅವರು ಸತ್ಯ ಧರ್ಮ ರಥಾಯಚ, ಸತ್ಯ ಮತ್ತು ಧರ್ಮದಲ್ಲಿ ರಥರಾಗಿರ್ತಕ್ಕಂಥವರು. ಅವರಿಂದ ನಾವು ಏನನ್ನೇ ಎನ್ಕೇಶ್ ಮಾಡ್ಕೋಬೇಕು ಅಂದರೂ ನಾವು ಕೂಡ ಅವ್ರ ಮುಂದೆ ಸತ್ಯ ಮತ್ತು ಧರ್ಮದಲ್ಲಿ ಇರಬೇಕು.
ಇದು ಬೇಸಿಕ್ ಕ್ರೈಟೀರಿಯಾ. ಅವ್ರ ಉಪಾಸನೆ ಬಹಳ ಕಷ್ಟ ಇಲ್ಲ, ಬಹಳ ಸುಲಭದಲ್ಲಿದೆ ರಾಯರ ಉಪಾಸನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಸ್ಸಂಕೋಚವಾಗಿ ಭಯ ಪಡೋ ಅಗತ್ಯನೇ ಇಲ್ಲ ರಾಯರ ವಿಚಾರದೊಳಗೆ. ಯಾಕಂದ್ರೆ ಅವ್ರು ಶಿಕ್ಷೆ ಕೊಡಲ್ಲ, ಹಿಂಸೆ ಮಾಡಲ್ಲ, ನಿಮಗೆ ಅರ್ಥ ಆಗೋ ಭಾಷೆಯಲ್ಲೇ ಹೇಳ್ಕೊಡ್ತಾರೆ, ಹಂಗೆ ತಿಳಿಸ್ತಾರೆ. ಆಯ್ತಾ? ಹಾಗಾಗಿ ಅಷ್ಟು ಕರುಣಾಮಯಿಗಳು ರಾಯರು, ಅಷ್ಟು ಜನ ರಾಯರು ಅಂದರೆ ಸನಾತನ ಧರ್ಮದವರು ಮಾತ್ರ ಅಲ್ಲ, ಅನ್ಯ ಧರ್ಮೀಯರು ರಾಯರು ಅಂದರೆ ಎಲ್ಲರಿಗೂ ಗೊತ್ತಾಗುವಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ರಾಯರಿದ್ದಾರೆ. 700 ವರ್ಷ ಅವರು ನಾನು ವೃಂದಾವನದೊಳಗೆ ನಿಮಗೋಸ್ಕರ ಇರ್ತೀನಿ ಅಂತ ಮಾತು ಕೊಡ್ತಾರೆ ಅಂತಂದರೆ ಅವ್ರ ಕರುಣೆ ಇನ್ನೆಂತ ದೊಡ್ಡದಿರಬೇಕು ಲೆಕ್ಕ ಹಾಕಿ. ಚಿಂತೆ ಮಾಡಬೇಡಿ, ಪ್ರದಕ್ಷಿಣೆ ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳಿ. 1, 3, 5, ಕೆಲವರಂತೂ ಮಿನಿಟ್ಸ್ ಸೆಟ್ ಮಾಡ್ಕೊಂಡು ಹಾಕಿ ಅಂತ ನಾನು ಎಷ್ಟೋ ಜನಕ್ಕೆ ಪರಿಹಾರ ಅದನ್ನು ಕೊಟ್ಟಿದ್ದೀನಿ. ಒಲ್ದಿದ್ದಾರೆ ರಾಯರು, ಇವತ್ತು ಅವರೆಲ್ಲ ಸುಖವಾಗೇ ಇದ್ದಾರೆ. ಆ ಉಪಾಸನೆಯಿಂದ ಮೇಲಿಗೆ ಅಂದರೆ ನೆಕ್ಸ್ಟ್ ಲೆವೆಲ್ ಆಫ್ ಉಪಾಸನೆಗೆ ಅವರು ಪ್ರಮೋಷನನ್ನು ತಗೊಂಡಿದ್ದಾರೆ. ರಾಯರ ಉಪಾಸನೆಯಲ್ಲಿ ಮೆಟ್ಲುಗಳು ಬಹಳ ಇದೆ, ಒಂದೊಂದಾಗಿ ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲನೇ ಉಪಾಸನಾ ವಿಧಾನ ಅವ್ರದ್ದು ಪ್ರದಕ್ಷಿಣೆ ಹಾಕೋದು. ಅವ್ರನ್ನೇ ಸ್ಮರಣೆ ಮಾಡ್ತಾ 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 ಪ್ರದಕ್ಷಿಣೆ ಹಾಕಿ ರಾಯರು ಖಂಡಿತವಾಗ್ಲೂ ನೀವು ಅವ್ರ ಸುತ್ತ ತಿರುಗೋದನ್ನು ನೋಡಿ ನಿಮಗೆ ಬೇಕಾದ ಎಲ್ಲ ವರಗಳು, ಎಲ್ಲ ಫಲಗಳು ನಿಮ್ಮ ಸುತ್ತ ತಿರುಗುವಂಗೆ ಮಾಡೇ ಮಾಡ್ತಾರೆ. ಇದು ನನ್ನ ಸ್ವಂತ ಅನುಭವ, ಇಡೀ ಲೋಕದ ಅನುಭವ. ನಮಸ್ತೆ.